ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕ್ಯಾಪ್ಸಿಕಮ್ ಹಾಗೆ ಸಾಂಬಾರು ಈರುಳ್ಳಿ ಅಂತೀವಲ್ಲ, ಸಣ್ಣ ಈರುಳ್ಳಿಗಳನ್ನ ಬಳಸಿ ಒಂದು ಗ್ರೇವಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಮಾಡಿಕೊಂಡ್ರೆ ಒಂದು ಸಾರಿ ರೆಸ್ಟೋರೆಂಟಿಂದ ನಾವು ಮನೆಗೆ ತರೋದೇ ಇಲ್ಲ ಗೊಜ್ಜು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ ಸಾಂಬಾರು ಈರುಳ್ಳಿ, ಅದನ್ನು ಈ ರೀತಿ ಇಡೀ ಈರುಳ್ಳಿನೇ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮುಚ್ಚಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇದು ಚಾಪರ್ಗೆ ಹಾಕಿ ನಾವು ಚೆನ್ನಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ. ಫೈನ್ ಚಾಪ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈರುಳ್ಳಿ ಬಣ್ಣ ಬದಲಾಗಿದೆಯಲ್ಲ, ಇಷ್ಟು ಬದಲಾಗೋ ತನಕ ಈರುಳ್ಳಿ ಬೇಯಿಸ್ಕೋಬೇಕು. ನಂತರ ನಾವು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮತ್ತೆ ಇನ್ನೊಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕು ನೋಡಿ, ಯಾಕಂದರೆ ಗ್ರೇವಿಲ್ಲೂ ಮತ್ತೆ ಬೇಯುತ್ತೆ ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಇಲ್ಲೇ ತುಂಬ ಸಾಫ್ಟ್ ಆಗಿಬಿಟ್ರೆ ಗ್ರೇವಿಲಿ ಇನ್ನೂ ಒಂಥರ ತುಂಬ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇಷ್ಟು ಕ್ರಿಸ್ಪಿಯಾಗಿದ್ದರೆ ಸಾಕಾಗುತ್ತೆ. ಅದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಜೀರಿಗೆನೂ ಸೇರಿಸಿದ ನಂತರ ನಾವು ಸಣ್ಣಗೆ ಚಾಪ್ ಮಾಡಿದ್ವಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಇವು ಮೂರನ್ನು ಮೊದಲಿಗೆ ನಾನು ಚಾಪ್ ಮಾಡ್ಕೊಂಡಿದ್ದೆ. ಫೈನ್ ಚಾಪ್ ಮಾಡಿದೆ ನೋಡಿ ಇದು. ಅಥವಾ ಈರುಳ್ಳಿ ರುಬ್ಬಿ ಸಹ ನೀವು ಹಾಕ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಗ್ರೇವಿ ತಿಕ್ನೆಸ್ಗೆ ಗೋಡಂಬಿ ಆಗಲಿ, ಎಳ್ಳಾಗಲಿ ಏನೂ ಸೇರಿಸ್ತಾ ಇಲ್ಲ. ಗಸಗಸೆ ಆಗಲಿ ಯಾವುದನ್ನು ಸೇರಿಸ್ತಾ ಇಲ್ಲ. ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈ ಸಮಯದಲ್ಲೇ ನಾವು ಹಾಕಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋಬೇಕು. ಕಡಲೆ ಹಿಟ್ಟು ಆಗೋದ್ರಿಂದ ಗ್ರೇವಿ ತಿಕ್ನೆಸ್ಸು ಬರುತ್ತೆ. ಹಾಗೆ ನಾವು ಟೊಮೆಟೊ ಮತ್ತು ಮೊಸರು ಎರಡನ್ನೂ ಬಳಸ್ತಾ ಇದ್ದೀವಿ ಈ ಗ್ರೇವಿಗೆ. ಅದು ಹುಳಿನೂ ಸಹ ನಮಗಿಲ್ಲಿ ಅವಾಯ್ಡ್ ಆಗುತ್ತೆ. ಚೆನ್ನಾಗಿ ಈರುಳ್ಳಿ ಜೊತೆ ಕಡಲೆ ಹಿಟ್ಟು ರೋಸ್ಟ್ ಆದಮೇಲೆ ಫೈನ್ ಚಾಪ್ ಮಾಡಿರ್ತಕ್ಕಂಥ ಟೊಮೊಟೊ ಅಥವಾ ನೀವು ಟೊಮೊಟೊ ರುಬ್ಬಿ ಪ್ಯೂರಿನೂ ಸಹ ನಾವು ಸೇರಿಸ್ಕೋಬೋದು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. 1 ನಿಮಿಷಗಳ ಕಾಲ ಫ್ರೈ ಆದ ನಂತರ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡಬೇಕಿದು. ನೋಡಿ, ಈಗ ಕುದ್ದಿದೆ, ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾವು ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಅರ್ಧ ಸ್ಪೂನು ಅರಿಶಿಣ, ಅರ್ಧ ಸ್ಪೂನು ಧನಿಯಾ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಮಸಾಲೆ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈ ಗಟ್ಟಿಯಾಗಿರೋದನ್ನು ಪೇಸ್ಟನ್ನು ನಾವು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಮತ್ತು ಇದನ್ನು ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡೋಣ. ಅದು ಎಣ್ಣೆ ಬಿಡಬೇಕು ನೋಡಿ. ಈಗ ಬಿಡೋಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡೋಣ. ಇದು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಮಸಾಲೆ ತುಂಬಾ ಟೇಸ್ಟ್ ಬರುತ್ತೆ ಗ್ರೇವಿ. ಈಗ ನೋಡಿ, ಅರ್ಧ ಕಪ್ಪಷ್ಟು ಮೊಸರನ್ನ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಮತ್ತು ಮುಚ್ಚಿ ನಾವು ಇನ್ನೊಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಆಗಿದೆ, ಎಣ್ಣೆ ಬಿಟ್ಟಿದೆ ಚೆನ್ನಾಗಿ. ಈ ರೀತಿ ಎಣ್ಣೆ ಬಿಟ್ಟಿದೆ ಅಂದರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಸಮಯದಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಹಾಕಿ ಇನ್ನೊಂದು ನಿಮಿಷಗಳ ಕಾಲ ಈ ಗ್ರೇವಿ ಜೊತೆ ಮಿಕ್ಸ್ ಮಾಡಬೇಕು. 1-2 ನಿಮಿಷಗಳ ಕಾಲ ಫ್ರೈ ಆದ ನಂತರ ನಾವು ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ನಮಗೆ ನೋಡಿಕೊಂಡು ನೀರು ಸೇರಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಗ್ರೇವಿ ತೆಳ್ಳಗಿರಬಾರ್ದು, ಹಾಗಾಗಿ ನೀರು ನೋಡ್ಕೊಂಡು ಸೇರಿಸ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ನಾವು ಕೈಯಲ್ಲಿ ಈ ರೀತಿ ಒಸ್ಬಿಟ್ಟು ಹಾಕ್ಕೊಂಡ್ರೆ ಫೈನಾಗಿರೋ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ದಯಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.